ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ರಾಡಕ್ಟನ್ನು ತರಿಸಿದ್ದೀನಿ ಅಮೆಝಾನಿಂದ. ನೋಡ್ತಾ ಇದ್ದೀರಾ ಇಲ್ಲಿ ಇದನ್ನು ಯಾಕೆ ತರಿಸಿದ್ದೀನಿ, ಹೇಗೆ ಉಪಯೋಗ ಆಗುತ್ತೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದು ಮ್ಯಾಜಿಕ್ ಇರೇಸರ್ ಕ್ಲೀನಿಂಗ್ ಸ್ಪಂಜ್ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ನಾನು ಹೆಚ್ಚು ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ, ಆದರೆ ಕೆಲವೊಂದು ಐಟಮ್ಸ್ಗಳನ್ನು ತರಿಸಲೇಬೇಕಾಗುತ್ತೆ. ಹಾಗೆ ಅದು ಉಪಯೋಗ ಆಗುತ್ತೆ ಅಂತ ಅಂದಾಗ ಅದನ್ನು ತರಿಸಿದ್ರೆ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದರಿಂದ ನಾವು ಗೋಡೆಗಳನ್ನು ಕ್ಲೀನ್ ಮಾಡ್ಬೋದು, ಕಬರ್ಡ್ಸ್ಗಳನ್ನು ಕ್ಲೀನ್ ಮಾಡ್ಬೋದು, ಹಾಗೆ ಟೈಲ್ಸ್ಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಿಂದ ನಾನು ಇಲ್ಲಿ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲಿಗೆ ನಾನು ಗೋಡೆಯನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಯಾವುದೇ ನಾನಿಲ್ಲಿ ಲಿಕ್ವಿಡ್ ಹಾಕಿಲ್ಲ ಅದಕ್ಕೆ, ಹಾಗೆ ಯಾವುದೇ ಒಂದು ಡಿಟರ್ಜೆಂಟ್ ಪೌಡ್ರ್ ಕೂಡ ಹಾಕಿಲ್ಲ. ನಾನು ಸಿಂಪ್ಲಿ ಒಂದು ನೀರಲ್ಲಿ ನಾನು ಅದನ್ನು ಸ್ಪಂಜನ್ನು ನಾನು ನೀರಲ್ಲಿ ಅದ್ಬಿಟ್ಟು ಹಿಂಡಿದ್ದೀನಿ ಅಷ್ಟೇ, ಮತ್ತೇನೂ ಹಾಕಿಲ್ಲ ಅದರಲ್ಲಿ. ಈ ಥರ ನಾವು ಇಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವ ಎಲ್ಲ ಗಲೀಜು ಕೂಡ ಹೋಗುತ್ತೆ, ಏನೂ ಕೂಡ ಇರೋದಿಲ್ಲ. ನಾವು ಬಟ್ಟೆಯಿಂದ ಕ್ಲೀನ್ ಮಾಡಿದಾಗ ಬಟ್ಟೆ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಈ ಸ್ಪಂಜಿಂದ ನಾವು ಕ್ಲೀನ್ ಮಾಡಿಕೊಂಡಾಗ ಅದನ್ನು ನೀರಲ್ಲಿ ಅದ್ದಿ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು ಈಸಿಯಾಗಿ. ಹಾಗೆ ಇಲ್ಲಿ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಹೆಚ್ಚು ನೀವು ಆದಷ್ಟು ಇಲ್ಲಿ ಆಫ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದು ಸ್ಪಂಜು ಸ್ವಲ್ಪ ಹಸಿ ಇರೋದ್ರಿಂದ ಕರೆಂಟ್ ಹತ್ತುವ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಸ್ಪಂಜನ್ನು ಗಟ್ಟಿಯಾಗಿ ಹಿಂಡಿ ಇಲ್ಲಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಸ್ವಿಚ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ, ಹಾಗೆ ಗೋಡೆ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಇದಾದ ನಂತರ ನಾನು ಮತ್ತು ನಿಮಗೆ ಟೈಲ್ಸನ್ನು ಕೂಡ ಕ್ಲೀನ್ ಮಾಡಿ ತೋರಿಸ್ತೀನಿ. ಟೈಲ್ಸ್ ಮೇಲೆ ಅಷ್ಟೊಂದು ವರ್ಕ್ ಆಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ನಮ್ಮ ಮನೆಯ ದೇವ್ರ ಮನೆಯ ಇದಕ್ಕೆ ಆರ್ಟಿಫಿಷಿಯಲ್ ಟೈಲ್ಸ್ ಅಂತ ಹೇಳ್ತಾರೆ. ಅಂದರೆ ದೇವರ ಮನೆಯಲ್ಲಿ ಕಟ್ಟೆ ಮೇಲೆ ಹಾಕೋದಕ್ಕೆ ತುಂಬ ಜನ ಇದನ್ನೇ ಬಳಸ್ತಾರೆ. ಅಲ್ಲಿ ಅದು ಸ್ಪಂಜ್ ಯೂಸ್ ಆಗಲಿಲ್ಲ, ಒಂದು ಕಲೆ ಇತ್ತು ಅದು ಹೋಗಿಲ್ಲ. ಅದಾದ ನಂತರ ಕಬರ್ಡ್ಸ್ ಮೇಲೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಇಲ್ಲಿ ಮೇಲೆ ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ ನೀವು ಕ್ಲಿಕ್ ಮಾಡಿ ಆರ್ಡ್ರನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ಹಾಗೆ ತುಂಬಾ ಕಡಿಮೆ ಒಂದು ಪ್ರೈಸ್ ಇದೆ ಅಂತ ಹೇಳ್ಬೋದು. ನೀವು ಕೂಡ ತರಿಸಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.